ನಾವೆಲ್ಲ ಅದರಲ್ಲೇ ಬೆಳೆದವ್ರು. ನಮ್ಮ ಅಪ್ಪ ನಮ್ಮನ್ನ ದೊಡ್ಡವ್ರನ್ನ ಮಾಡಿದ್ದೆ ಮಗ್ಗ ಗೊತ್ತು. ಏನ್ ಕಷ್ಟ ಅಂದ್ರೆ ಏನ್ ಮಾಡ್ತಾನೆ ಹುಡುಗ ಸಿನಿಮಾದವ್ರು ಅಂದ ತಕ್ಷಣ ಫಸ್ಟ್ ಕಟ್. ನಿನ್ ಕೈ ಹಿಡಿಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಜೇಬಿಗೆ ಲಾಭದಾಯಕ ಹಾಡು, ಹೃದಯಕ್ಕೆ ಲಾಭದಾಯಕ ನಿರ್ದೇಶನ. ಸುದೀಪ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀರಿ. ಅದೊಂದು ಆಕಸ್ಮಿಕನೇ ಆ ಸಿನಿಮಾ ಮಾಡಿದ್ದು. ಹಾಡಿನ ಶೈಲಿಯನ್ನೇ ಬದಲಿಸಿದ್ದು ಯೋಗರಾಜ್ ಭಟ್ರು. 90% ಇತ್ತು. ನಮ್ದಾಗಿದ್ರು ನಮ್ಮದಲ್ಲ ಬೇರೆ ಯಾರದೋ ಈ ಎದೆಯ ಗೂಡು. ನಾನು ಕೆಂಚಾಲೋ ಮಚ್ಚಾಲೋ ಅಂತ ಹಾಡು. ಹೌದೌದು. ಈಗ ಏನಪ್ಪ ಇದು ಹಿಂಗೆಲ್ಲ ಬರಿಬೋದಾ ಅಂತ ಅಂದ್ರು. ಪೈರಸಿಯಿಂದಲೇ ಸಿನಿಮಾ ಚಿತ್ರರಂಗ ಹಾಳಾಗೋಯ್ತು. ಹಂಗೆ ನಾನು ಒಪ್ಪಲ್ಲ ಸರ್. ಮಲಯಾಳದಲ್ಲಿ ದಿಲೀಪ್ ಅಂತ ಜೈಲಿಗೆ ಹೋಗಿ ಈಗ ಬಂದ, ರಿಲೀಸ್ ಆದ. ಸುಮನ್ ಅತ್ತಂದು ಅದೇ ಕತೆ. ಹರೀಶ್ ರಾಯ್ ಸೇಮ್ ಕತೆ. ದರ್ಶನ್ದು ಇನ್ನು ಅಷ್ಟೇ ಸರ್, ಇನ್ನಿಲ್ಲ. ಸಾಧ್ಯನೇ ಇಲ್ಲ, ಮೆಚ್ಚಿಸ್ಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ ಸರ್. ಕೆ ಕಲ್ಯಾಣ್ ಇಲ್ಲೋದು ಇದಾರಲ್ಲ ಸರ್, ಇದಾರೆ, ಸಿಗ್ತಾರೆ. ಅವರ ಬರವಣಿಗೆ ಕಡಿಮೆ ಆಗಿರ್ಬೋದು, ಇದ್ದಾರೆ. ಅಲ್ಲ, ಇಂಥದ್ದು ನಡೀತೆ ಇಂಡಸ್ಟ್ರಿಯಲ್ಲಿ ಹೌದು ಅಲ್ವಾ? ಅವರು ಪ್ರೇಮ ಕವಿ ಅಂತೇಳಿ ಯಾವ ಒಂದು ಕಾಲದಲ್ಲಿ ಮೆರೆದವರು ಈಗ ಒಂದು ಭವಿಷ್ಯ ನೋಡ್ಕೊಂಡು ಏನೋ ಇದ್ದಾರೆ ಅಂತ ನನಗೆ ಕೇಳಲ್ಪಟ್ಟೆ. ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಶಾಸ್ತ್ರ ಅದೆಲ್ಲ ಓ, ಈ ಫೇಸು ಇದೆ ಇಂಡಸ್ಟ್ರಿಗೆ. ಹೌದು ಸರ್, ಇದೆ ಸರ್. ಈಗ ಹತ್ರ 30 ವರ್ಷ ಸರ್ ನನಗೆ ಫೀಲ್ಡಲ್ಲಿ. ನಾನು ಆಗಲೇ ಹೇಳಿದಾಗೆ ನನಗಿಂತ ಚೆನ್ನಾಗಿ ಬರೆಯೋರು ಇದ್ದಾರೆ. ಎಷ್ಟು ದಿವಸ ನಾವು ಹೀಗೆ ನನಗೆ ದೇವರ ದಯೆ, ಕನ್ನಡ ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು, ಇವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ. ನಾನು ಇನ್ನೂ ಹಾಡು ಬರಿತಾನೆ ಇದ್ದೀನಿ. ಪ್ರತಿನಿತ್ಯ ಬ್ಯುಸಿ ಇದ್ದೀನಿ, ಪ್ರತಿನಿತ್ಯ. ಈಗ ನೀವೊಂದು ಹಾಡು ಬರಿಬೇಕಂದ್ರೆ ನನಗೊಂದು 15 ದಿವಸ ಬೇಕು, 10 ದಿವಸ ಬೇಕು. ನಾನು ನಿಮ್ಮ ಹಾಡು ಮತ್ತೆ ಅದನ್ನು ಕೇಳಬೇಕು, ಅಷ್ಟು ಬ್ಯುಸಿ ಇಟ್ಟಿದ್ದಾರೆ ನನ್ನ. ಆದರೆ ಎಚ್ಚರ ನನಗಂತೂ ಇದ್ದೇ ಇದೆ. ನಾನು ಎಲ್ಲಿಯ ತನಕ ನಾನು ಚೆನ್ನಾಗಿ ಬರಿತೀನಿ, ಎಲ್ಲಿಯ ತನಕ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಅಲ್ಲಿಯ ತನಕ ನಾನು ಇರ್ತೀನಿ. ಆಮೇಲೆ ಗೊತ್ತಿಲ್ಲ, ನನಗಂತೂ ಒಂದಿದೆ ಸರ್, ನನ್ನ ಕುಲಕಸುಬು ನೇಯ್ಗೆ. ನೇಯ್ಗೆಯಲ್ಲಿ ನಾನು ಪರಿಣಿತ. ಹೌದು, ನೀವು ನೋಡಿದಾಗ ನನ್ನನ್ನು ಆರಂಭದಲ್ಲಿ ನನ್ನ ಶರ್ಟ್ ನಾನೇ ನೇಯ್ಕೊಂಡು ಬರ್ತಿದ್ದೆ, ಹಾಕ್ಕೊಳ್ತಿದ್ದೆ. ಓಕೆ, ನೇಯ್ಗೆ ಬರುತ್ತೆ ನನಗೆ. ನಾವು ನಮ್ಮ ಅಪ್ಪನ ಶರ್ಟು ಸೈಜ್ ನನ್ನ ಸೈಜ್ ಮಾಡಿಸ್ಕೊಳ್ಳೋದು ಬಿಟ್ರೆ ನೇಯ್ಗೆ ಬರುತ್ತಲ್ಲ. ಯಾವ್ದೋ ಹಬ್ಬ ಗಿಬ್ಬ ಅಂದ್ರೆ ನಾವೆಲ್ಲ ಸಿಲ್ಕಲ್ಲಿ ಇರ್ತಿದ್ವಿ. ನಿಮ್ಗೆ ನೋಡಕ್ ಅದು ಸಿಲ್ಕೆ, ಅದು ಅದರಲ್ಲಿ 2-3 ಥರ ಇದೆ. ನೇಯ್ಕೊಳ್ಳೋದು ಭಾಳ ಸುಲಭ. ಅದು ನೇಯ್ದುಕೊಂಡು ಅದನ್ನ ಟೈಲರ್ ಮೇಡ್ ಮಾಡ್ಕೊಂಡು ಹಾಕೊಂಡ್ಬಿಡ್ತಿದ್ದೆ ಶರ್ಟ್. ನನ್ನ ಹತ್ರ ಇನ್ನೂ ನಾನು ನೇಯ್ದಿರೋ ಬಟ್ಟೆಗಳಿದೆ. ಹಂಗಾಗಿ ನಾನು ಅದರಲ್ಲಿ ಕುಲಕಸುಬು ನನ್ನ ಹತ್ರ ಇದೆ. ಅದು ಕೈ ಹಿಡಿಯುತ್ತೆ ಯಾವತ್ತಿದೆ. ಇಲ್ಲಿ ಕವನ ಕವಿತೆ ನೇಲಿ ಕೊಟ್ಟಿದ್ದು ಅಲ್ವಾ? ಅದೇ ಹೇಳಿದೆ ನಾನು. ಬಟ್ ಆ ಲೈಫ್ ಹೇಳಿ ಅದ್ರ ಬಗ್ಗೆ. ಹೌದು, ಈ ನೇಯ್ಗೆ ಆರಂಭದಲ್ಲಿ ಮಾಡಿದ ಕೆಲಸ ನಮ್ಮದು ನಮ್ಮ ಫ್ಯಾಕ್ಟ್ರಿ ಇತ್ತಾ? ಫ್ಯಾಕ್ಟ್ರಿ ಸರ್. ನಾನು ನಮ್ಮ ಅಪ್ಪ, ನಾನು, ನನ್ನ ತಮ್ಮ, ನಾವು ಮಗ್ಗುಗಳು ಎಲ್ಲ ಪೌರ್ಣಮ್ ಮಗ್ಗುಗಳು. ಇವತ್ತು ನಮ್ಮ ಮಾವಂದು, ನಮ್ಮ ವೈಫ್ ಅವರ ತಂದೆದು ಕೈ ಮಗ್ಗುಗಳಿದೆ. ನಮ್ಮ ತಂದೆ, ನನ್ನ ತಮ್ಮ ಎಲ್ಲ ಇವತ್ತಿಗೂ ಮಗ್ಗ ಬಿಡ್ತಾರೆ. ನಾವೆಲ್ಲ ಅದರಲ್ಲೇ ಬೆಳೆದವ್ರು. ನಮ್ಮ ಅಪ್ಪ ನಮ್ಮನ್ನ ದೊಡ್ಡವ್ರನ್ನ ಮಾಡಿದ್ದೆ ಮಗ್ಗದಲ್ಲಿ. ಹಂಗಾಗಿ ಅದು ನಮ್ಮದು ಪರಂಪರಾನುಗತ. ಅದು ಇದ್ದೇ ಇದೆ, ಕೈ ಹಿಡಿಯುತ್ತೆ. ನಿಮ್ಮ ಮದುವೆ ಸಿನಿಮಾ ಫೀಲ್ಡಿಗೆ ಬಂದಾದ್ಮೇಲೆ ಅದ? ಹೌದು. ಹುಡುಗಿ ಕೊಟ್ರ? ಹುಡುಗಿ ಕೊಟ್ಟರು. ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಕೊಟ್ಟರು. ಹೇಗೆ ಕಷ್ಟ ಆಯಿತು? ಗೊತ್ತು. ಏನು ಕಷ್ಟ ಅಂದರೆ ಏನು ಮಾಡ್ತಾನೆ ಹುಡುಗ ಸಿನಿಮಾದವ್ರು ಅಂದ ತಕ್ಷಣ ಫಸ್ಟು ಎರಡನೇದು ಏನು ಸಂಪಾದನೆ ಮಾಡ್ತಾನೆ ಈಗ ಗೊತ್ತಿಲ್ಲ.
ಏನು ಗೊತ್ತಿಲ್ಲ. ತಿಂಗಳ ಸಂಪಾದನೆ ಅಲ್ವಲ್ಲ. ಹಾಂ, ಈಗ ಇವನು ಬರೀತಾನೆ. ಬರೀತಾನೆ. ಓಕೆ, ಎಷ್ಟು ಸಂಪಾದನೆ ಬರುತ್ತೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅವತ್ತು. ಓಕೆ. ಸೊ ಮದುವೆ ಆದಾಗಲೂ ನಾವು ಸಿನಿಮಾ ನಂಬ್ಕೊಂಡು ಮದುವೆ ಆಗಿದ್ದ ಅಲ್ಲ. ಅಲ್ಲ. ಮಾಡೋಷ್ಟು ದಿವಸ ಮಾಡ್ತೀವಿ. ಯಾವತ್ತೂ ನನಗೂ ತೊಂದರೆ ಆಯ್ತಾ? ನೇಯ್ಗೆ ಇದ್ದೇ ಇದೆ. ನಾನು ಇವತ್ತು ತುಂಬ ಜನ ನನ್ನ ಹತ್ರ ನಾನು ಹಾಡು ಬರಿತೀನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಏನೇನೋ ಎಲ್ಲ ಬರ್ತಾರಲ್ಲ ಅವಕಾಶಗಳಿಗೆ, ಅವ್ರಿಗೆ ಹೇಳೋದು ನೀನೇನಾದರೂ ಒಂದು ಪ್ಯಾರ್ಲಲ್ ಆಗಿ ಇಟ್ಕೊಳಪ್ಪ ಜೀವನಕ್ಕೆ ಅಂತ. ಇದನ್ನು ಹಾಬಿಯಾಗಿ ಇಟ್ಕೊ. ಈ ಹಾಬಿ ನಿನ್ನ ಕೈ ಹಿಡಿದ್ರೆ ಸಂತೋಷ, ಗುಡ್. ಅಯ್ಯೋ ಅದನ್ನೆಲ್ಲ ಬಿಡು, ಆರಾಮಾಗಿ ಇದು ಮಾಡ್ಕೊಂಡಿರೋ. ನಿನ್ನ ಕೈ ಹಿಡಿಲಿಲ್ಲ ಅಂದರೆ ಏನು ಮಾಡ್ತೀಯ? ಹೋಗಲಿ, ನಿಮ್ಮ ಮನೆ ಕಡೆ ಚೆನ್ನಾಗಿದ್ದಾರಾ ಎಲ್ಲ, ಏನು ನೀನೇನು ಹಣ ಕೊಡಬೇಕಾಗಿಲ್ಲ, ನಿನಗೆ ಹಣ ಕಳಿಸ್ತಾರೆ ತಿಂಗಳ ಖರ್ಚಿಗೆ ಅನ್ನೋ ಹಂಗಿದ್ರೆ ಸಿನಿಮಾದಲ್ಲಿ. ಎಷ್ಟು ಫಿಲ್ಮ್ ಆಯ್ತು ಸರ್? ಫಿಲ್ಮಿಗಿಂತ ಹಾಡು 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 ಸರ್ ಹತ್ರ 3,000 ಚಿಲ್ಲರೆ ಆಗಿದೆ. 3,000 ಹಿಂದೆ ಮುಂದೆ ಆಗಿದೆ. ಸಿನಿಮಾ ಒಂದು 25-30 ಸಿನಿಮಾ ಸಂಭಾಷಣೆ ಆಗಿದೆ. ಒಂದು 10 ಸಿನಿಮಾವರೆಗೂ ಸಂಗೀತ ಆಗಿದೆ. 8-10 ಸಿನಿಮಾ ಸಂಗೀತ ಮ್ಯೂಸಿಕ್ ಮಾಡಿದ್ದೀನಿ. ಹೌದು. ಆಮೇಲೆ ಈಗ ಅದೇ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ಮ್ಯೂಸಿಕ್ ಈಗ 3-4 ಸಿನಿಮಾ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ನಡೀತಾ ಇದೆ. ನಿರ್ದೇಶನ ಒಂದು 5 ಸಿನಿಮಾ ನಿರ್ದೇಶನ ಆಯಿತು. ನಿರ್ದೇಶನ ಮಾಡೋಕ್ಕೆ ಹೋದಾಗೆಲ್ಲ ಹಾಡುಗಳು ನಿಲ್ಲುತ್ತೆ, ಕಷ್ಟ ಆಗುತ್ತೆ ಎರಡು ಬ್ಯಾಲೆನ್ಸ್ ಮಾಡೋದು. ಹಾಗಾಗಿ ಸ್ವಲ್ಪ ಯಾವುದು ಲಾಭದಾಯಕ? ಭಯನೂ ನಿಜ. ಹಾಡು ಭಯ ಅಂತಲ್ಲ, ಯಾವುದು ಲಾಭದಾಯಕ ಅಂತ? ಲಾಭದಾಯಕ ಅಂದರೆ ಜೇಬಿಗೆ ಲಾಭದಾಯಕ ಹಾಡು, ಹೃದಯಕ್ಕೆ ಲಾಭದಾಯಕ ನಿರ್ದೇಶನ. ಎಸ್ ಅದು ಬೇರೆ ಬೇರೆ ಕನಸೇ ಬೇರೆ ಅಲ್ಲ. ಸುದೀಪ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀರಿ. ಹೌದು. ಹೇಗಿದ್ರಾಗ? ಚೆನ್ನಾಗಿದ್ರಲ್ಲ. ಅವ್ರು ಸಿನಿಮಾಗೆ ಬಂದು ಹೊಸದ್ರಿಂದ ನನ್ನ ಫ್ರೆಂಡು, ನಾನು ಸುದೀಪ್ ಅವಾಗಿಂದ ಸ್ನೇಹಿತರು. ಸೊ ಆ ಸಿನಿಮಾನು ನಲ್ಲ ಸಿನಿಮಾ ಕೂಡ ಅದೊಂದು ಆಕಸ್ಮಿಕನೇ. ಆ ಸಿನಿಮಾ ಮಾಡಿದ್ದು ನಾನು ನಮ್ಮ ಜಾಕ್ ಮಂಜು ಅವರು ನಾನು ಒಂದು ಸಿನಿಮಾ ಮಾಡಬೇಕಂತ ಡಿಸ್ಕಸ್ ಮಾಡಿದ್ವಿ. ನನ್ನ ಮೊದಲ ಸಿನಿಮಾ ನಾನು ಬೇರೆ ಥರದ್ದೇನೋ ಒಂದು ಪ್ರಯೋಗ ಮಾಡೋಕ್ಕೆ ಕತೆ ಹೇಳಿದ್ದೆ. ಮಂಜು ಅವರು ಮಾಡೋಣ ಅಂತೇಳಿ ನಾನು ಮಂಜು ಅವರು ಕೂತು ಒಂದಷ್ಟು ಡಿಸ್ಕಸ್ ಮಾಡಿ ಎಲ್ಲ ಕತೆ ಹೇಳಿದೆ. ಲೊಕೇಶನ್ನು ಅದು ಇದು ಎಲ್ಲ ಮಾಡೋ ಸಂದರ್ಭದಲ್ಲಿ ಸುಮ್ಮನೆ ಗ್ಯಾಪಲ್ಲಿದ್ದಾಗ ನಿಮಗೆ ಹೇಳಿದ್ನಲ್ಲ 5 ಅವರ್ ಕತೆ, ಹಾಗೆ ಒಂದು ಕತೆ ಹೇಳಿ, ಬೇರೆ ಏನಾದ್ರು ಕತೆ ಇದೆಯಾ ಸರ್ ಅಂದರು. ಹೇಳ್ತೀನಿ ಕೇಳಿ ಅಂತ ಆ ಕತೆ ಹೇಳಿದೆ. ಇಷ್ಟ ಆಯಿತು. ಅದಾದಮೇಲೆ ಅವರ ಮನೆಯಲ್ಲಿ ಹೇಳಿದ್ರು ಅವರು, ನಮ್ಮ ಸುದೀಪ್ ಅವರ ತಾಯಿಯವ್ರಿಗೆ, ತಾಯಿ, ತಂದೆ ಮತ್ತು ಅವ್ರ ವೈಫ್ಗೆ 3 ಜನಕ್ಕೆ 3 ಜನ ನನಗೆ ಮೇಡಮ್ ನಂಗೆ ಫೋನ್ ಮಾಡಿ, ಅಮ್ಮನ ಫೋನ್ ಮಾಡಿದ್ರು. ಮಾಡಿಬಿಟ್ಟು ಪ್ರಸಾದ್ ಏನು ತುಂಬ ಚೆನ್ನಾಗಿದೆ ಅಂತ ಕತೆ, ನೀವು ಹೇಳಿದ ಲೈನ್ ತುಂಬ ಚೆನ್ನಾಗಿದೆ, ಒಂದೇನೋ ಹೇಳಿದ್ರು ಮಂಜು, ನೀವು ಪೂರ್ತಿ ಕತೆ ಹೇಳಿ ಬಂದು ನನಗೆ ಹೇಳಿ, ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಇದ್ದೀವಿ ಅಂದರು. ಆಯ್ತಮ್ಮ ಬಂದು ಹೇಳ್ತೀನಿ ಅಂದೆ. ಸುದೀಪ್ ಇರಲಿಲ್ಲ ಊರಲ್ಲಿ. ಪಾರ್ಥ ಸಿನಿಮಾದ ಸಾಂಗ್ ಶೂಟು ಶಿವಮೊಗ್ಗದಲ್ಲಿ, ಅವ್ರು ಅಲ್ಲಿದ್ದರು. ನಾವು ಹೋದೆ, ಕತೆ ಹೇಳಿದೆ. 3 ಥ್ರಿಲ್ ಆದರು, ಭಾಳ ಖುಷಿಯಾಗಿ ಅದಾದಮೇಲೆ ಸುದೀಪ್ ನನಗೆ ಫೋನ್ ಮಾಡಿ, ಕತೆ ಮನೇಲಿ ಹೇಳ್ಬಿಟ್ಟಿದ್ಯಾ, ನನಗೆ ಹೇಳಿಲ್ಲ ನೀನು ಅಂತ. ಇಲ್ಲ ಬಂದಮೇಲೆ ಹೇಳ್ತೀನಿ ಅಂತಂದೆ. ಆಮೇಲೆ ಕತೆ ಹೇಳಿದೆ, ಸುದೀಪ್ ಇಷ್ಟ ಆಯಿತು, ಸಿನಿಮಾ ಆಯಿತು. ಬೇರೆ ಸ್ಟಾರ್ ಸಿನಿಮಾ ಯಾವುದಿದೆ? ಆದಿತ್ಯ ನೆಕ್ಸ್ಟ್ ಸಿನಿಮಾ ಮಾಡಿದ್ದು ಆದಿತ್ಯಂದು ಅಂಬಿ ಅಂತ. ಮತ್ತು ಮೇಘವೇನಲ್ಲಿ ಸುದೀಪ್ ಗೆಸ್ಟ್ ಅಪಿಯರೆನ್ಸು, ಲಗಾನ್ ಹೀರೋಯಿನ್ ಗ್ರೇಸಿ ಸಿಂಗು ಆ ಸಿನಿಮಾ. ಅದಾದಮೇಲೆ ವಿಜಯ್ ರಾಘವೇಂದ್ರ, ನವೀನ್ ಕೃಷ್ಣ ಅವ್ರನ್ನೆಲ್ಲ ಇಟ್ಕೊಂಡು ವಿನಾಯಕ ಗೆಳೆಯರ ಬಳಗ ಅಂತ ಒಂದು ಮಾಡಿದೆ. ಅದಾದಮೇಲೆ 2018ನಲ್ಲಿ ಜಸ್ಟ್ ಕೋವಿಡ್ ಬಿಫೋರು ನಾನೇ ಮುಖ್ಯ ಭೂಮಿಕೆಯಲ್ಲಿ ಗೂಗಲ್ ಅಂತ ಒಂದು ಸಿನಿಮಾ ಮಾಡಿದೆ. ಶುಭ ಪುಂಜ ಆ್ಯಕ್ಟ್ ಮಾಡಿದ್ರು. ಸೊ ಹಂಗೆ ನಡೀತಾ ಇತ್ತು. ಆ್ಯಕ್ಟಿಂಗ್ ನಡೀತಾ ಇದೆ. ಆ್ಯಕ್ಟಿಂಗು ಅಪರೂಪಕ್ಕೆ ರಂಗಭೂಮಿಯಿಂದ ಬಂದವರಲ್ಲ ಸರ್, ಹಂಗಾಗಿ ನನಗಿದು ಬರಲ್ಲ, ನನಗಿದು ಗೊತ್ತಿಲ್ಲ ಅನ್ನೋದಿಲ್ಲ.
ಕೆ ವಿ ಜಯರಾಮ್ ಅವರು ನನಗೆ ಅದೇ ಹೇಳಿದ್ದು, ಹಂಗೆ ಹೇಳ್ಬಾರ್ದ್ರಿ ಸಿನಿಮಾದಲ್ಲಿ, ಏನು ಅವಕಾಶ ಬಂದರೆ ಮಾಡ್ತಾ ಇರಬೇಕು. ಎಸ್ ಸರ್ ಅಂತ. ನನಗೆ ಭಾರಿ ಪ್ರೀತಿಯ ನಿರ್ದೇಶಕ ಅವರು. ಹೌದು, ಒಳ್ಳೆ ಹಿಟ್ಟು ಕೊಟ್ಟವ್ರು. ಏನು ಸರಿಯಾಗಿ ಎಲ್ಲ ಹಾಡುಗಳು ಎಲ್ಲ ಸಿನಿಮಾಗಳು ಹಿಟ್ಟೆ, ಬಹುತೇಕ 90% ಹಿಟ್ಟು. ಅದು ಈಗ ಕೇಳ್ಬೋದೇನೋ ಗೊತ್ತಿಲ್ಲ. ಈ ಹಾಡಿನ ಶೈಲಿಯನ್ನೇ ಬದಲಿಸಿದ್ದು ನಮ್ಮ ಯೋಗರಾಜ್ ಭಟ್ರು. ಹಾಂ, ಅಂದರೆ ಒಂದು ಲೇಖನ ಬರೆಯುವ ಶೈಲಿಯನ್ನು ಹಾಡಿಗೆ ತಂದು ಅದು ಪೂರಕ ಆಯಿತಾ ಇಂಡಸ್ಟ್ರಿಗೆ ದೃಷ್ಟಿಯಿಂದ? ಸರ್ ಈಗ ನಾನು ಕೆಂಚಾಲೋ ಮಚ್ಚಾಲೋ ಅಂತ ಹಾಡು, ಹೌದು ಹೌದು ಹೌದು, ಸೂಪರ್ ಹಿಟ್ ಹಾಡು. ಅವತ್ತಿಗೂ ಈಗ ಏನಪ್ಪ ಇದು ಹಿಂಗೆಲ್ಲ ಬರಿಬೋದಾ ಅಂತ ಅಂದರು. ಅದು ಆ ಜಗತ್ತಿನ ಭಾಷೆನ ಸಿನಿಮಾದಲ್ಲಿ ತಂದಿದ್ದು ಮೊದಲು ಎಸ್, ಆ ಥರದಲ್ಲಿ ಹಾಡಾಗಿ ಮಾಡಿದ್ದು. ಒಂದು ಶುದ್ಧ ಕನ್ನಡ ಅನ್ನಿಸುವ, ನಾವು ಬಳಸದೇ ಇರುವ ಅನೇಕ ಪದಗಳನ್ನು ಬಳಸಿ ಒಂದು ರೀತಿ ಒಂದು ಏನು ಮ್ಯೂಸಿಕಲ್ ಆದಂಥ ಅನೇಕ ಲೈನ್ಸ್ನ ಅಂದರೆ ಪದಗಳನ್ನು ಬಳಸಿ ಮಾಡಿದ್ದು ಕಾಯ್ಕಿಣಿಯವರು, ಜಯಂತ್ ಕಾಯ್ಕಿಣಿಯವರು. ಯೋಗರಾಜ್ ಭಟ್ರು ಅವ್ರದ್ದೇ ಆದಂಥ ಒಂದು ವಿಶಿಷ್ಟ ವಿಡಂಬನ ಶೈಲಿ ಇದೆ ಅವ್ರಿಗೆ, ಅವರ ಮಾತಲ್ಲಿದೆ, ಅವ್ರ ಬರವಣಿಗೆಯಲ್ಲಿದೆ, ಅದನ್ನು ಹಾಡಾಗಿಸ್ತವರು. ಸೊ ಎಲ್ಲವೂ ಸ್ವಾಗತಾರ್ಹನೇ, ಯಾವುದು ಇದು ಬೇಡ ಅನ್ನೋಂಗಿಲ್ಲ. ನನಗೇನು ಯಾವುದು ಅಂದರೆ ಯಾವುದು, ನಾನು ಯಾವಾಗಲೂ ಹೇಳ್ತೀನಿ ಸರ್, ಈಗ ಯಾವುದು ಚೆನ್ನಾಗಿಲ್ಲ ಅಂತೀರೋ, ಯಾವುದು ಕೆಟ್ಟದ್ದು ಅಂತೀರೋ, ಅದು ಹಿಂಗೆ ಹಿಟ್ಟಾಗುತ್ತೆ. ಕೆಟ್ಟದ್ದು ಹಿಟ್ಟಾಗಿದ್ರೆ ಅದಕ್ಕೆ ಹೊಣೆ ನೀವೇ, ಕೆಟ್ಟದ್ದು ಹಿಟ್ಟಾದರೆ ಅದು ಹೊಣೆ ನೀವೇ, ಯಾಕೆ ಹಿಟ್ ಮಾಡ್ತೀರಿ? ಹಂಗೆ ಆ ಥರ ಆಗುತ್ತೆ. ಸೊ ಯಾವಾಗಲೂ ಇರುತ್ತೆ ಒಂದು ಹೊಸ ಪ್ರಯೋಗದಲ್ಲಿ ಎಲ್ಲ ರೀತಿ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಎಲ್ಲವೂ ಇಷ್ಟ ಆಗ್ಬೇಕಂತಿಲ್ಲಲ್ಲ. ಏನಿಲ್ಲ. ಈ ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ನಾಯಕ ಅಂತ ಬೇಡ? ಇನ್ನು ಅಷ್ಟೇ ಸರ್, ಇನ್ನಿಲ್ಲ. ಇನ್ನಿಲ್ಲ. ಆ ಯುಗದಲ್ಲೇ ನಾವಿಲ್ವಲ್ಲ ಈಗ. ಒಬ್ಬ ರಾಜಕುಮಾರ ಅಷ್ಟೇ, ಒಬ್ಬ ಅಂಬರೀಷ್, ನೆಕ್ಸ್ಟ್ ಇಲ್ಲ, ಅಥವಾ ಮುಂದೆ ಬರಲ್ಲ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಸಾಧ್ಯ ಯಾಕಿಲ್ಲ ಅಂತಂದರೆ ಈಗ ಯಾರ ಮಾತನ್ನು ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ. ಈಗ ಒಂದು ನಿಮ್ಮ ಮೇಲೆ ನನಗೆ ಗೌರವ ಇದೆ, ಅವ್ರಿಗೆ ಗೌರವ ಇದೆ, ಇವ್ರಿಗೆ ಗೌರವ ಇದೆ, ಅವ್ರಿಗಿರ್ಬೇಕು ಅಂತೇನಿಲ್ಲ. ಗೌರವ ಬೇರೆ, ಎಲ್ರಿಗೂ ಗೌರವ ಇರುತ್ತೆ, ಎಲ್ರು ಪರಸ್ಪರ ಗೌರವಗಳು ಬೇರೆ. ಆದರೆ ನಿಮ್ಮನ್ನು ನಾಯಕ ಅಂತ ಹೇಳಿ ನಾನು ಒಪ್ಕೋಬೋದು, ಅವ್ರು ಒಪ್ಕೋಬೋದು, ಇನ್ನೊಬ್ರು ಯಾರು ಒಪ್ಪಲ್ಲಲ್ಲ. ಆ ಥರದ ಪರಿಸ್ಥಿತಿ ಇದ್ದೇ ಇದೆ. ಆಮೇಲೆ ಇವತ್ತು ಅದರ ಅಗತ್ಯ ಅಂತೂ ಭಾಳ ಇದೆ, ಕೊರತೆ ಅಂತೂ ಇದ್ದೇ ಇದೆ, ಇಲ್ಲದೆ ಏನಿಲ್ಲ. ಒಂದೇ ಅದಕ್ಕೆ ನನ್ನ ಅನಿಸಿಕೆ ಏನಂತಂದರೆ, ಒಳ್ಳೆಯ ಸಿನಿಮಾಗಳು ತಯಾರಾಗಬೇಕು. ಒಳ್ಳೆಯ ಸಿನಿಮಾಗಳನ್ನೇ ಜನ ಮೆಚ್ಚುವ ಮೂಲಕ, ಒಪ್ಪುವ ಮೂಲಕ ಚಿತ್ರರಂಗ ಸರಿ ಹೋಗ್ಬೇಕಷ್ಟೆ. ಇಲ್ಲಾಂದರೆ ಈ ಸಮಸ್ಯೆ ಇದ್ದಿದ್ದೆ. ಈ ಪೈರಸಿಯಿಂದಲೇ ಚಿತ್ರರಂಗ ಹಾಳಾಗೋಯ್ತು, ಸಿನಿಮಾ ಹಾಳಾಗೋಯ್ತು. ಹೌದೌದು, ತುಂಬ ದೊಡ್ಡ ಹೊಡೆತ ಸರ್ ಅದು. ಪೈರಸಿ ಅನ್ನೋದು ನಿಜಕ್ಕೂ ತುಂಬ ದೊಡ್ಡ ಹೊಡೆತ ಅದು. ನಾವು ಈಗ ನಾನು ಪೈರಸಿ ನೋಡದೇ ಇರ್ಬೋದು, ನೀವು ನೋಡದೇ ಇರ್ಬೋದು, ಬಟ್ ಪೈರಸಿ ನೋಡೋ ಜನ ಇದ್ದಾರೆ. ನಿಮಗೆ ಈಗ 5 ನಿಮಿಷಕ್ಕೆ ಬೇಕು ಅಂತಂದರೆ ಪೈರಸಿ ನಿಮ್ಗೆ ಬಂದ್ಬಿಡುತ್ತೆ. ಮತ್ತು ಉಳಿದ ಸಿನಿಮಾ ಎಲ್ಲ ಯಾಕೆ ಕೆಲವೆಲ್ಲ ಹಿಟ್ಟಾಗೋದು? ಹಲವು ಅಲ್ಲ, ಅದು ಈ ಪೈರಸಿಯನ್ನು ಮೀರಿದ್ದಕ್ಕಿಂತ ತಾನೆ ಅಲ್ಲ. ಪೈರಸಿಯಿಂದ ಆ ಉಳಿದ ಸಿನಿಮಾಗಳ ಹಿಟ್ಟನ್ನ ರೇಷೋ ಕಮ್ಮಿ ಆಗುತ್ತಲ್ಲ. ಅದು ಹಿಟ್ಟಾಗಿಲ್ಲ ನನ್ನ ಪೈರಸಿಯಿಂದ ನಿಮ್ಮ ಪ್ರಶ್ನೆ ಹಂಗೆ ಅರ್ಥ ಆಯಿತು. ಅದು ಚೆನ್ನಾಗಿದೆ, ಸಿನಿಮಾ ಹಿಟ್ಟಾಯಿತು, ಎಲ್ಲ ಸರಿ. ಆದರೆ ಅದರ ರೇಷ 1000 ರೂಪಾಯಿ ಸಂಪಾದನೆ ಮಾಡಬಹುದಾದ ಒಂದು ಹಿಟ್ ಸಿನಿಮಾ 500 ರೂಪಾಯಿಗೆ ನಿಲ್ಲುತ್ತಲ್ಲ ಅಲ್ವಾ? ಅದಿದೆ. ಒಳ್ಳೆಯ ಸಿನಿಮಾಗಳು ಜನ ಕೈ ಹಿಡ್ದಿದ್ದು ಉಂಟು. ಈಗ ಕೆಲವು ಸಿನಿಮಾನ ಸರ್, ನಾವು ಯಾವುದು ಅಂತ ಹೆಸರು ಹೇಳೋದು ಬೇಡ,
ಒಳ್ಳೆ ಸಿನಿಮಾ ಅಂತ ತುಂಬ ಜನ ಹೇಳಿದ್ರು. ಇನ್ನಷ್ಟು ಜನ ಏನು ಅಂಥದ್ದು ಏನಿಲ್ಲ, ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಅಂದಿದ್ದು ಉಂಟು. ಮಿಕ್ಸ್ ಒಪಿನಿಯನ್ ಅಂತೀವಲ್ಲ, ದುರಂದರ್ಗೆ ಆ ಸಮಸ್ಯೆ ಇಲ್ಲ. ಇಲ್ಲ, ಯಾಕೆ ಗೊತ್ತಿಲ್ಲ. ದುರಂದರ್ನ ಇಡೀ ಭಾರತ ಒಕ್ಕೋರಲಿನಿಂದ ಒಪ್ಕೊಳ್ತಲ್ಲ, ಹಿಂಗೆ ಅದು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಪೈರಸಿ ಇರೋದ್ರಿಂದ. ಡೆಫಿನೆಟ್ ಆಗಿ ಆಗಿತ್ತಾ? ಡೆಫಿನೆಟ್ ಆಗಿ ಆ ಫೋರ್ಸಲ್ಲಿ ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗಲ್ಲ. 1,000 ಕೋಟಿ ಅಂತ ಹೇಳಿದ್ರೆ ಅದ್ರಲ್ಲಿ ಮಧ್ಯೆ ಗೊತ್ತಾಗಲ್ಲ. ಈಗ ಪೈರಸಿ ಏನು ಹೊಸದಲ್ಲ ಸರ್. ಮುಂಚೆ ಫಿಸಿಕಲ್ ಆಗಿ ಗೊತ್ತಾಗ್ತಿತ್ತು, ಈಗ ಡಿಜಿಟಲ್ ಆಗಿ. ಹೌದು ಅಷ್ಟೇ. ಬಟ್ ಅದೇ ಒಂದು ಚಿತ್ರರಂಗದ ಅಧಪತನಕ್ಕೆ ಕಾರಣ ಅಂತ ಹೇಳಿ ರಾಜಾರೋಷವಾಗಿ ನಮ್ಮ ವೀಕ್ನೆಸ್ ಅದರ ಮೇಲೆ ಹಾಕೋದು ಹಂಗೆ ನಾನು ಒಪ್ಪಲ್ಲ ಸರ್. ಯು ಆರ್ ರೈಟ್ ಅಲ್ವಾ? ಅದೇ ಕಾರಣ ಅಂತೇನಿಲ್ಲ. ನಮ್ಮ ಏನು ಗುಣಮಟ್ಟನೂ ಕೂಡ ಇನ್ನೂ ಚೆನ್ನಾಗಿ ಆಗಬೇಕು. ಟೆಕ್ನಿಕಲ್ ಆಗಲ್ಲ, ಟೆಕ್ನಿಕಲ್ ಆಗಿ ಸೂಪರ್ ಆಗಿದ್ದೀವಿ ನಾವು. ಕಂಟೆಂಟ್ ವೈಸು ಡೆಫಿನೆಟ್ ಆಗಿ ನಾವು ಇನ್ನೂ ಒಂದು ಸೆಟ್ ಆಗಬೇಕಾಗಿದೆ. ಅಂದರೆ ಯಾವಾಗಲೂ ಇರುತ್ತೆ ಸರ್ ಸಿನಿಮಾದಲ್ಲಿ, ಏನು ಹೊಸದಲ್ಲ. ಒಂದಷ್ಟು ಬರ್ತಾ ಇರುತ್ತೆ, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಸುಮಾರಾಗಿ ಇದ್ರದ್ದು ಬರುತ್ತೆ. ಸ್ವಯಂಕೃತ ಅಪರಾಧ ಅಂತ ಅದರ ಬಗ್ಗೆ ಮಾತಾಡ್ತಾ ಇರುವಾಗ ಮಲಯಾಳದಲ್ಲಿ ದಿಲೀಪ್ ಅಂತ ಜೈಲಿಗೆ ಹೋಗಿ ಈಗ ಬಂದ, ರಿಲೀಸ್ ಆದ, ನಿರಪರಾಧಿ, ಅಪರಾಧಿಯಾಗಿ ಜೈಲಿಗೆ ಹೋದ್ದು, ಈಗ ನಿರಪರಾಧಿ. ಸುಮನ್ನ ಅನ್ನಮಯ್ಯ ಅದೇ ಕತೆ. ಯಾವುದೋ ಕಾರಣಕ್ಕೆ ಫಿಟ್ ಆಗಿಬಿಟ್ಟು ಜೈಲಿಗೆ ಹೋಗಿ ಈಗ ಬಂದು ನಿರಪರಾಧಿ ಅಂತ. ನಮ್ಮ ಹರೀಶ್ ರಾಯ್ ಸೇಮ್ ಕತೆ. ದರ್ಶನ್ದು ಅಲ್ಲ, ಈಗ ಜೈಲಲ್ಲಿರೋದ್ರಿಂದ ಅಲ್ಲ, ಜಡ್ಜ್ಮೆಂಟ್ ಕೊಡಲಿಕ್ಕೆ ನಾವು ಯಾರು ಬಟ್ ಆತ ಆ್ಯಸ್ ಎ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಇರಲಿಲ್ವಾ? ಡೆಫಿನೆಟ್ ಆಗಿ ನಮ್ಗೆ ಸಿನಿಮಾ ಮಾಡಿಲ್ಲ ಅಲ್ಲ, ಸಿನಿಮಾ ಮಾಡಿದೆ ಏನು ಸರ್. ನಾವು ಫಸ್ಟ್ ಆರಂಭ ಮೆಜೆಸ್ಟಿಕ್ಕಿಂದ ಕಾಟೇರೋ ತನಕ ನಾನೇ ಪ್ರತಿಶತ ಬಹುತೇಕ ಮೋರ್ ದೆನ್ 60-70% ಹಿಟ್ ಹಾಡುಗಳು ನಾನು ಬರೆದ ಹಾಡುಗಳೇ. ಕೆಂಚಾಲ ಮಂಚಾಲ ಅಲ್ಲಿಂದ ನಿಮ್ಮ ಮೆಜೆಸ್ಟಿಕ್ಕಿಂದನೂ ಕಾಟೇರೋ ತನಕ ಅದು ಬೇರೆ. ಸ್ನೇಹ ಇತ್ತು, ಚೆನ್ನಾಗಿ ಗೊತ್ತಿತ್ತು. ಗುಡ್ ಮ್ಯಾನ್ ಗೊತ್ತಿಲ್ಲ ಅವತ್ತು ಏನು ಎತ್ತ ನಮ್ಗೇನು ಅದು ಬೇಡ. ಪರ್ಸನಲ್ ಆಗಿ ನನ್ನ ಸಂಪರ್ಕ, ನಿಮ್ಮ ಸಂಪರ್ಕದಲ್ಲಿ ನನ್ನ ಜೊತೆ ಅದು ಹೇಗೆ? ನಾನು ದರ್ಶನ್ ತುಂಬ ಭೇಟಿ ಮಾಡಿದ್ದೀನಿ, ತುಂಬ ಸಲ. ಆರಂಭದ ದಿವಸ ಏನು ನಾನು ಸ್ಕ್ರಿಪ್ಟ್ ಮಾಡುವಾಗ ನಾನು ಮೊದಲು ರೂಮಿಗೆ ಬಂದಾಗಿಂದ ದರ್ಶನ್ ಅಲ್ಲಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ. ಈಸ್ ಗುಡ್ ಅಟ್ ಹಾರ್ಟ್, ಎಲ್ಲವೂ ಅದರಲ್ಲೇನು ಇದಿಲ್ಲ. ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಕಲಾವಿದ. ಒಳ್ಳೆ ಆರಂಭದ ದಿವಸಗಳಿಂದ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ನಾನು ಕೂಡ ಹಾಡುಗಳು ಬರೆಯುವಾಗ ಸಿನಿಮಾದಿಂದ ಸಿನಿಮಾಗೆ ದರ್ಶನ ಹಿಂಗೆ ತೋರಿಸ್ಬೇಕು, ಹಿಂಗೆ ಹೇಳಬೇಕು, ಈ ಥರ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಇಮೇಜನ್ನು ನಾವು ಕಟ್ಕೊಳ್ತಾ ಬಂದವರಲ್ಲ ಸರ್. ಹೌದು, ಹಾಡುಗಳ ಮೂಲಕ ಕಟ್ಟಿ ಬಂದವರು. ಹಾಗಾಗಿ ಇದು ಇದ್ದೇ ಇದೆ ಯಾವಾಗಲೂ. ಕೆಂಚಾಲ ಮಂಚಾಲ ಹೇಳಿದಾರು, ಅಶ್ವತ್ಥ ಹಾಡಿದಾರಲ್ಲ, ಅವ್ರು ಬಂದು ರೌಡಿಗಳಂತಪ್ಪ ನಾನು ಆಡ್ಬಿಟ್ಟಿದ್ದೀನಿ, ತೊಂದರೆ ಆಗುತ್ತಾ ಗಣೇಶ? ಪಾಪ ನನಗೆ ಏನು ಗೊತ್ತಿಲ್ಲ, ಅದು ರೌಡಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಅಂತಲ್ಲಪ್ಪ. ಅವ್ರ ಮನೆಗೆ ಹೋಗಿದ್ದೆ. ಯಾರ ಮನೆಗೆ? ಅಶ್ವಥ್ ಅವ್ರು ಬಾಗ್ಲ ಅವ್ರ ಯಾರ್ರಿ ನಾನು ನೋಡಿದ್ರು. ಸರ್ ನಾನು ನಾಗೇಂದ್ರ ಪ್ರಸಾದ್ ರೀ, ಬನ್ರಿ ಒಳಗೆ ಕರೆದು ದಣ ಅಂತೇಳಿ ಬಾಗಿಲು ಹಾಕಿ ಬನ್ರಿ ಒಳಗೆ ಕುತ್ಕೊಳ್ರಿ. ಏನ್ರಿ ರೌಡಿಗಳ ಹೆಸರೆಲ್ಲ ಬರೆದ್ಬಿಟ್ಟಿದ್ದೀರಂತಲ್ರಿ ಹಾಡಲ್ಲಿ? ನಾನು ಸರ್ ನಾನು ಇವ್ರಿದ್ರು ಅಂತ ಕಾಣುತ್ತೆ, ಸುಭಾಷ್ ಬಳ್ಳಿ ಸರ್ ಇತ್ತು ಅನ್ಸುತ್ತೆ ಅವತ್ತು. ಅವಾಗ ಕಮ್ಮಿ ಇದಾಗಿ ಅವ್ರಿಗೆಲ್ಲ ಫೋನ್ ಮಾಡಿ ಪ್ರೊಟೆಕ್ಷನ್ ಎಲ್ಲ ಕೇಳಿದೆ ರೀ. ನನಗೆ ಹೆದರ್ಕೊಂಬಿಟ್ಟಿದ್ದೆ ನಾನು ಅಂತೆಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ಒಳ್ಳೆ ಅಶ್ವತ್ ಅವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ,
ಅಲ್ಲಿ ಚಿರಂಜೀವಿ ಆಗ್ಲಿ, ಇವ್ರು ಯಾರು ಸರ್ ಕಾಲ್ ಮುಗಿಯಕ್ಕೆ ಹೋದ್ರೆ ಕಾಲ್ ಮುಗಿಸ್ಕೊತಿರ್ಲಿಲ್ಲ. ವಿಷ್ಣು ಅವರಿಗೆ ಹಾಡು ಬರ್ದಿರೋದು? ನಾನು ವಿಷ್ಣು ಸರ್ ಅವರ ಅಭಿಮಾನಿ. ಅಭಿಮಾನವ ಬಿಡಲೊಲ್ಲೆ ಅಪಮಾನವ ಸಹಿಸೊಲ್ಲೆ. ಶಿವಣ್ಣ ಅವರಾಗ್ಲಿ, ಅಪ್ಪು ಅವರಾಗ್ಲಿ, ಸುದೀಪ್ ಆಗ್ಲಿ ಸಿನಿಮಾ ಸುಲಭ ಅಂತ ಅನ್ಕೊಳ್ಳಿಲ್ಲ. ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬರ್ಬೇಕನ್ನ ಬಹಳ ಕಷ್ಟ ಇದೆ.